ಹಾಯ್, ಪ್ರೈಸ್ ದ ಲಾರ್ಡ್. ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ವರ್ಡ್ ಆಫ್ ಲೈಫ್ ಕಾರ್ಯಕ್ರಮಕ್ಕಾಗಿ, ಅಂದರೆ ಸಜೀವ ವಾಕ್ಯ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರನ್ನೂ ಹೃದಯಪೂರ್ವಕವಾಗಿ ವಂದಿಸುತ್ತೇನೆ ಮತ್ತು ಸ್ವಾಗತಿಸುತ್ತೇನೆ. ದೇವರು ಒಳ್ಳೆಯವನು, ನಮ್ಮನ್ನು ಕೂಡ ಒಳ್ಳೆಯವರನ್ನಾಗಿ ಮಾಡಿದ್ದಾನೆ ಮತ್ತು ಆತನ ಕೃಪೆಯನ್ನು ನಮಗೆ ದಯಪಾಲಿಸಿದ್ದಾನೆ. ಹಾಗಾಗಿ ಕರ್ತನಾದ ಯೇಸುವಿನ ಕುರಿತಾಗಿ ಮಾತನಾಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ. ಅನೇಕ ಸಮಯದಿಂದ ಈ ಒಂದು ಕಾರ್ಯಕ್ರಮ ಬಿಗ್ ಜೆಯಲ್ಲಿ ಬರ್ತಾ ಇದೆ ಮತ್ತು ನಾನೀಗ ನನ್ನ ಮನೆಯಿಂದ ಎವ್ರಿಡೇ ಬೆಳಿಗ್ಗೆ 6:30 ಗಂಟೆಯಿಂದ 7 ಗಂಟೆಯವರೆಗೆ ಬೈಬಲ್ ಸ್ಟಡಿ ಕೊಡ್ತಾ ಇದ್ದೇನೆ. ಒಂದು ಸಬ್ಜೆಕ್ಟ್ನ ಮೇಲೆ ಯೂಟ್ಯೂಬ್ ಮತ್ತು ಫೇಸ್ಬುಕ್, ಜಾನ್ ಅಮ್ಮಣ್ಣ ಎಂಬ ಯೂಟ್ಯೂಬ್ನಲ್ಲಿ ಮತ್ತು ಜಾನ್ ಅಮ್ಮಣ್ಣ ಎಂಬ ಫೇಸ್ಬುಕ್ನಲ್ಲಿ ನಾನು ಕೊಡ್ತಾ ಇದ್ದೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ, ಯೂಟ್ಯೂಬಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ. ಈಗ ಆಲ್ಮೋಸ್ಟ್ಲಿ ಅನೇಕ ದಿನಗಳಿಂದ ಮಾತನಾಡ್ತಾ ಇದ್ದೇನೆ. ಸೋಮವಾರದಿಂದ ಶುಕ್ರವಾರದವರೆಗೆ 5 ದಿವಸಗಳು ಯೂಟ್ಯೂಬ್ನಲ್ಲಿ ಬೆಳಿಗ್ಗೆ 6:30ಯಿಂದ 7 ಗಂಟೆ ತನಕ ಲೈವ್ ಬರ್ತಾ ಇದೆ. ನೀವು ಅದನ್ನು ಕೇಳಿ ಮತ್ತು ಸ್ವಲ್ಪ ಕಲೀಲಿಕ್ಕೆ ಆಗುತ್ತೆ. ಒಂದು ವಿಷಯದ ಮೇಲೆ ಒಂದು 5-6 ದಿವಸ 7-8 ದಿವಸ ಹೋಗ್ತಾ ಇರ್ತದೆ. ಶೋಧನೆಗೆ ಒಳಪಡದೆ ಹೇಗೆ ನಾವು ಇರುವುದು, ಶೋಧನೆ ತಪ್ಪಿಸುವುದು ಹೇಗೆ, ಅದು ಮಾತಾಡಿದ್ದೇನೆ. ಮತ್ತು ಈಗ ಬೇರೆಯೇ ಒಂದು ಸಬ್ಜೆಕ್ಟ್ನಲ್ಲಿ ಮಾತಾಡ್ತಾ ಇದ್ದೇನೆ. ಯೂಟ್ಯೂಬ್ನಲ್ಲಿ ಹೋಗಿ ನೀವು ನೋಡ್ಬೋದು. ಸೊ ಈ ದಿವಸ ನಾವು ಸ್ವಲ್ಪ ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಅದಕ್ಕಿಂತ ಮುಂಚಿತವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ನಾನು ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಸ್ವಾಮಿ. ನಿನ್ನ ಕೃಪಾ ಹಸ್ತಕ್ಕೆ ನಮ್ಮನ್ನು ಕೊಡುತ್ತೇವೆ. ನಮ್ಮನ್ನು ನಿನಗೂ ನಿನ್ನ ಕೃಪಾ ವಾಕ್ಯಕ್ಕೂ ಪೂರ್ಣವಾಗಿ ಸಮರ್ಪಿಸಿಕೊಡುತ್ತೇವೆ. ಇಟ್ ವಿಲ್ ಬಿಲ್ಡ್ ಅಸ್ ಅಪ್. ಅದು ನಮ್ಮನ್ನು ಮೇಲಕ್ಕೆತ್ತುವಂತೆ ಮಾಡುತ್ತದೆ ಮತ್ತು ನಮಗೆ ಹಕ್ಕು ಬಾಧ್ಯಸ್ಥತೆಗಳನ್ನು ದಯಪಾಲಿಸುವಂಥದ್ದಾಗಿದೆ. ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಸನ್ನಿಧಾನದಲ್ಲಿ ನಾವು ಇದ್ದೇವೆ. ಪವಿತ್ರಾತ್ಮನ ಪ್ರೇರಣೆ ನಮ್ಮಲ್ಲಿ ಉಂಟು ಮಾಡಿರುವುದಕ್ಕಾಗಿ ಸ್ತೋತ್ರ. ದೇವಾ, ನಿನ್ನ ವಾಕ್ಯವನ್ನು ನಾನು ಬೋಧಿಸುವಾಗ ಅದನ್ನು ಯಾರೆಲ್ಲ ಕೇಳ್ತಾ ಇದ್ದಾರೋ ಅವರಿಗೆ ಸರಿಯಾಗಿ ಅಂತರ್ಯದಲ್ಲಿ ಅರ್ಥ ಆಗುವಂತೆ, ಗ್ರಹಿಸಿಕೊಳ್ಳುವಂತೆ ಮನೋನೇತ್ರಗಳನ್ನು ಬೆಳಗಿಸಿ ಅರ್ಥಪಡಿಸುವ ಪವಿತ್ರಾತ್ಮನೇ ಪ್ರತಿಯೊಬ್ಬರಿಗೂ ಸರಿಯಾಗಿ ಅರ್ಥಪಡಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಇವರ ಕುಟುಂಬದಲ್ಲಿ ಸಮಾಧಾನ ಉಂಟಾಗಲಿ, ಇವರ ಕುಟುಂಬದಲ್ಲಿ ಐಕ್ಯತೆ ಉಂಟಾಗಲಿ, ಇವರ ಕುಟುಂಬ ದೈವಿಕವಾದ ಪ್ರೀತಿಯಲ್ಲಿ ರೈಸ್ ಆಗಲಿ ಮತ್ತು ಆತ್ಮಿಕವಾದ ಯಾವುದೇ ನಿದ್ರೆಗಳು ಯಾರಿಗೂ ಬರದೆ ಆತ್ಮದಲ್ಲಿ ಎಚ್ಚರಿಕೆ ಉಳ್ಳವರಾಗಿ ನಿನ್ನ ಕಾರ್ಯವನ್ನು ನಡೆಸುವವರು, ಮಾಡುವವರು ಆಗಲಿ. ಎಲ್ಲ ಕೊರತೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ನೀಗಿಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಎಸ್ ಪ್ರಿಯರೇ, ಅನೇಕರಿಗೆ ಕೆಲವೊಂದು ಕೆಲವರಿಗೆ ಕ್ವಶನ್ ಇದೆ. ನಾವು ಯಾಕೆ ಸಭೆಗೆ ಹೋಗಬೇಕು, ಸಭೆಗೆ ರೆಗ್ಯುಲರ್ ಆಗಿ ಹೋಗಬೇಕಾ? ಇದು ಒಂದು ಕ್ವಶನ್ ಕ್ರೈಸ್ತರಿಗೆ. ಮತ್ತು ಜನರಲ್ ವ್ಯಕ್ತಿಗಳ ಒಂದು ಕ್ವಶನ್, ಯೇಸುವನ್ನು ನಾವು ಯಾಕೆ ನಂಬಬೇಕು, ಯೇಸುವನ್ನು ನಂಬಿದರೆ ನಮಗೆ ಏನು ಸಿಗ್ತದೆ? ಒಂದು ದಿನ ರುದ್ರಪಟ್ಟಣ ಎಂಬ ಪ್ರಾಂತ್ಯಕ್ಕೆ ಅಲ್ಲಿಯ ಸೇವಕರನ್ನು ನಾನು ಕರೆದಿದ್ದರು, ದೇವಸೇವಕರು. ಅಲ್ಲಿಗೆ ನನ್ನಲ್ಲಿ ಬೇರೆ ಸಂದೇಶ ಇತ್ತು. ದ ಇನ್ ಕ್ರೈಸ್ಟ್ ರೆವಲೇಷನ್, ಕ್ರಿಸ್ತನಲ್ಲಿ ನಾವು ಏನಾಗಿದ್ದೇವೆ, ನಮಗೇನು ಕೊಡಲ್ಪಟ್ಟಿದೆ ಎಂಬ ಕ್ರಿಸ್ತನಲ್ಲಿ ಇರುವಂಥ ಒಂದು ನೆಲೆ ಊರಿರುವಂಥ ಸಹೋದರರಿಗೆ ಅಲ್ಲಿ ಸಾರಬೇಕಂತ ಇದ್ದೆ. ಅಲ್ಲಿ ಹೋಗಿ ಅವರು ಒಳ್ಳೆ ಆರಾಧನೆ ಮಾಡಿದರು. ಆ ಸೇವಕರು ಒಳ್ಳೆ ಅನಾಯಿಂಟಿಂಗ್ನಲ್ಲಿ ಮೂವ್ ಆದರು. ಮತ್ತು ನನಗೆ ಸಂದೇಶಕ್ಕೆ ಕರೆದ್ರು. ನನಗೆ 1-2 ವರ್ಷಿಪ್ ಸಾಂಗ್ ಹಾಡಿ ನೀವು ಸಂದೇಶಕ್ಕೆ ಹೋಗಿ ಅಂತ ಹೇಳಿದರು.
ಸೊ ನನ್ನ ಮಗಳನ್ನು ಕರ್ಕೊಂಡು ಹೋಗಿದ್ದೆ. ಅವಳು ಚೆನ್ನಾಗಿ ಕೀಬೋರ್ಡ್ ಬಾರಿಸಿದ್ಲು. ನಾವು ಒಟ್ಟಾಗಿ ಒಂದು ಒಳ್ಳೆಯ ಆರಾಧನೆ ಮಾಡಿದೆವು. ದೇವರ ಮಹಿಮೆ ಅಲ್ಲಿ ಬಲವಾಗಿ ಹಬ್ಬಿತು ಮತ್ತು ನನಗೆ ಈಸಿಯಾಗಿ ಸಂದೇಶ ಕೊಡಲಿಕ್ಕೂ ಆಯಿತು. ಅಲ್ಲಿ ಅವರು ಆರಾಧನೆ ಮಾಡುವಾಗ ನಾನು ಕೂತ್ಕೊಂಡು ಆ ಪುಲ್ಪಿಟ್ನ ಹಿಂದುಗಡೆ ಕೂತ್ಕೊಂಡು ನಾನು ಕಣ್ಣು ಮುಚ್ಚಿಕೊಂಡು ಆರಾಧನೆ ಮಾಡ್ತಿದ್ದೆ. ಆಗ ದೇವರಾತ್ಮ ಒಂದೇ ಪ್ರೇರಣೆ ಕೊಡ್ತಾ ಇದ್ದಾನೆ, ಇವರಿಗೆ ನಾವು ಯೇಸುವನ್ನು ಯಾಕೆ ನಂಬಬೇಕು ಎಂಬುದಾಗಿ ತಿಳಿಯಪಡಿಸು ಎಂಬುದಾಗಿ. ಅನೇಕರು ಹೊಸ ಜನರು ಪ್ರಾರ್ಥನೆಗಾಗಿ ಸಭೆಗೆ ಬರ್ತಾರೆ. ಒಂದೇ ಅವರಿಗೆ ಸಾಲ ಇರ್ತದೆ, ಹೇಗಾದರೂ ಈ ಸಾಲದಿಂದ ಹೊರಗೆ ಬರಬೇಕು, ನಾನು ಎಲ್ಲ ಕಡೆಗೆ ತಿರುಗಿ ಆಯಿತು, ಯಾವುದರಲ್ಲಿಯೂ ನನಗೆ ಆ ಸಮಸ್ಯೆ ಪರಿಹಾರ ಆಗಲಿಲ್ಲ. ಇನ್ನು ಏಸಪ್ಪ ಅಥವಾ ಕೆಲವರು ಏಸಪ್ಪ ಅಂತ ಹೇಳ್ತಾರೆ, ಆಚೆಯವರು, ಸಕಲೇಶ್ಪುರ ಆಚೆಯವರು, ಏಸಪ್ಪನಾದರೂ ಸರಿ ಮಾಡ್ತಾನೆ ಅಂತ ಬಂದಿದ್ದೇವೆ ಅಂತ ಹೇಳ್ತಾರೆ. ಸಾಲ ಮುಗಿದ ಮೇಲೆ ಅವರದ್ದು ಸುದ್ದಿ ಸಹ ಇರುವುದಿಲ್ಲ. ಕೆಲವು ಸಾರಿ ಯಾವ ಪ್ರಾಬ್ಲಮಿಗೆ ಬರ್ತಾರೆ, ಆ ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ಅವರು ಇರುವುದಿಲ್ಲ. ಮತ್ತು ಕೆಲವರು ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ, ದುರಾತ್ಮ ಪೀಡಿತ, ಕೆಲವೊಂದು ಮನೆಯಲ್ಲಿ ಸಮಸ್ಯೆಗಳು, ಕಾಯಿಲೆಗಳು ಎಲ್ಲ ಕಡೆಗೆ ತಿರುಗಿ ಆಗ್ತದೆ. ಲಾಸ್ಟಿಗೆ ಯಾರೋ ಹೇಳ್ತಾರೆ ಅಲ್ಲಿ ಸಭೆಗೆ ಬನ್ನಿ, ಅಲ್ಲಿ ಯೇಸು ಗುಣ ಮಾಡ್ತಾನೆ ಅಂತ. ಹಾಗೆ ಯೇಸು ಗುಣ ಮಾಡ್ತಾನೆ ಎಂಬುದಾಗಿ ಬರ್ತಾರೆ. ರೋಗ ಸ್ವಸ್ಥತೆಗಾಗಿ ಬರ್ತಾರೆ. ಅಫ್ಕೋರ್ಸ್ ರೋಗ ಸ್ವಸ್ಥತೆ ಆಗ್ತದೆ, ಮಾಡ್ತಾನೆ. ಯೇಸುವಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ನಮಗೆ ಬರೆಯಲ್ಪಟ್ಟಿದ್ದೆ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ರಕ್ಷಿಸುವುದು, ಕರ್ತನು ಅವನನ್ನು ಎಬ್ಬಿಸುವನು. ನಾವು ಪ್ರಾರ್ಥನೆ ಮಾಡುವಾಗ ಕರ್ತನ ಹಸ್ತ ಚಾಚಲ್ಪಡ್ತದೆ. ಸಭೆಗೆ ಬರುವಾಗ ಅಲ್ಲಿ ಕೋಆಪರೇಟ್ ಮಾಡುವಂಥ ಅನಾಯಿಂಟಿಂಗ್ ಇದೆ. ಎಲ್ಲ ಅಭಿಷೇಕ್ತರು ಆರಾಧನೆ ಮಾಡುವಾಗ, ದೇವರ ಅಭಿಷೇಕ ಚಲಿಸುವಾಗ ಗುಣ ಆಗ್ತಾರೆ, ಪ್ರಾರ್ಥನೆ ಮಾಡುವಾಗ ಗುಣ ಆಗ್ತಾರೆ. ಸಾಲಗಳು ಕೂಡ ನೀಗಿಸುವಂಥ ಕಾರ್ಯಗಳನ್ನು ದೇವರು ಮಾಡ್ತಾನೆ. ಮನೆಯಲ್ಲಿ ಸಮಾಧಾನ ಇಲ್ಲ, ಬರ್ತಾರೆ ಸಮಾಧಾನಕ್ಕೋಸ್ಕರ. ನನಗೆ ಸಮಾಧಾನವೇ ಇಲ್ಲ ಅಂತ ಹೇಳಿಕೊಂಡು ಬರ್ತಾರೆ. ಯೇಸುವನ್ನು ಅಂಗೀಕರಿಸ್ತಾರೆ, ಪ್ರಾರ್ಥನೆ ಮಾಡಿಸ್ತಾರೆ, ಹೋಗ್ತಾರೆ. ಕೆಲವರು ಕಂಟಿನ್ಯೂ ಮಾಡ್ತಾರೆ, ದೀಕ್ಷಾಸ್ನಾನ ತೆಗೆದುಕೊಳ್ತಾರೆ, ಕೆಲವರು ಅರ್ಧದಲ್ಲಿ ಬಿಟ್ಟು ಬಿಡ್ತಾರೆ. ಬಟ್ ಯಾರನ್ನು ಕೂಡ ನಾವು ಫೋರ್ಸಿಬಲಿ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಅದು ಅವರ ವಿಲ್, ಅವರಿಗೆ ಬೇಕಂತಾದರೆ ಬಿಡ್ತಾರೆ. ಬಟ್ ಎಷ್ಟೋ ಮಂದಿ ತಮ್ಮ ಸ್ವಾರ್ಥಕ್ಕೋಸ್ಕರ ಬಂದಿದ್ದಾರೆ. ಅಂದರೆ ಸ್ವಾರ್ಥ ಅಂದರೆ ಈ ರೋಗ ಒಂದು ಗುಣ ಆದರೆ ಸಾಕಪ್ಪ, ಈ ರೋಗದಿಂದ ನನಗೆ ಒಂದು ಬಿಡುಗಡೆ ಆದರೆ ಸಾಕು, ನನ್ನ ಒಂದು ಮಗ ಸರಿಯಾದರೆ ಸಾಕು. ಕೆಲವರು ಡ್ರಗ್ ಎಡಿಕ್ಟ್ ಆಗ್ತಾರೆ, ಆ ಮಕ್ಕಳು ಸರಿಯಾದರೆ ಸಾಕು. ಅದಕ್ಕೋಸ್ಕರ ಪೇರೆಂಟ್ಸ್ಗಳು ಕಣ್ಣೀರಿಟ್ಟು ಮಾತನಾಡ್ತಾರೆ, ಬಂದು ಹೇಳ್ತಾರೆ, ಪ್ರೇಯರಿಗೆ ಬರ್ತಾರೆ. ಬಟ್ ನಿಜವಾಗಿ ಯೇಸುವನ್ನು ಯಾವುದಕ್ಕೋಸ್ಕರ ನಂಬಬೇಕು ಎಂಬ ಮೂಲವಾದ ಪ್ರಕಟಣೆ ಅಥವಾ ಮೂಲವಾದ ಅರ್ಥ ಅನೇಕರಿಗೆ ಗೊತ್ತಿಲ್ಲದೆ ಇರುವಂಥದ್ದು ಬಹಳ ಕಷ್ಟ. ಅನೇಕರಿಗೆ ಗೊತ್ತಿಲ್ಲ ಯಾಕೆ ನಾನು ಯೇಸುವನ್ನು ನಂಬಬೇಕು, ಯೇಸುವನ್ನು ನಂಬುವಾಗ ನನಗೆ ಮುಖ್ಯವಾದದ್ದು ಏನು ಸಿಗುವಂಥದ್ದು, ಇದು ಬಹಳ ಪ್ರಾಮುಖ್ಯವಾಗಿ. ವೈ ಶುಡ್ ವಿ ಕಮ್ ಟು ಜೀಸಸ್? ಯಾಕೆ ನಾವು ಯೇಸುವಿನ ಬಳಿಗೆ ಬರಬೇಕು? ಯೇಸು ಕೈ ಬೀಸಿ ಕರೆದಿದ್ದಾನೆ, ಎಲೆ ಕಷ್ಟಪಡುವವರೇ, ಹೊರವತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನಾದ ಕಾರಣ ನನ್ನ ನೊಗವನ್ನು ನಿಮ್ಮ ಮೇಲೆ ಹೊತ್ತುಕೊಳ್ಳಿರಿ, ನನ್ನ ನೊಗವು ಹಗುರವಾದದ್ದು. ಎಲೆ ಕಷ್ಟಪಡುವವರು ಹೊರಹೋಗ್ತಾರೆ, ಕರೆದಿದ್ದಾನೆ. ಕೆಲವರು ಬಂದಿದ್ದಾರೆ, ಕೆಲವರು ತಮ್ಮ ಸ್ವಂತ ವಿಷಯಕ್ಕೋಸ್ಕರ ಬಂದಿದ್ದಾರೆ, ಕೆಲವರು ಯೇಸು ನನಗೆ ಬೇಕು ಎಂಬುದಾಗಿ ಬಂದಿದ್ದಾರೆ. ಆದರೆ ಮುಖ್ಯವಾಗಿ ನಾನು ಕೇಳುವಂಥದ್ದೇನೆಂದರೆ, ಅದನ್ನೇ ನಾನು ಅಲ್ಲಿ ಪ್ರೀಚ್ ಮಾಡಿದೆ. ಆ ಪ್ರೀಚ್ ಮಾಡಿದ ಮೇಲೆ ನಾನು ಮನೆಗೆ ಬಂದೆ. ಮರುದಿವಸ ಅವರು ಕಾಲ್ ಮಾಡಿದರು, ಪಾಸ್ಟ್ರೇ ನೀವು ನಿನ್ನೆ ಪ್ರೀಚ್ ದೇವರಾತ್ಮನಿಂದ ನಡೆಸಲ್ಪಟ್ಟೆ, ಈ ಸಂದೇಶವನ್ನು ಕೊಟ್ಟದ್ದು ನೀವು ಹೇಳಿದಿರಲ್ಲ, ಹೀಗೆ ಆಯಿತು ಅಂತ. ಏನಾಯಿತು ಪಾಸ್ಟರ್ ಕೇಳುವಾಗ ಅವ್ರು ಹೇಳ್ತಾರೆ, ಇಬ್ಬರು ಸಹೋದರಿಯರು ಅಲ್ಲಿ 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಅಲ್ಲಿ ವೆಹಿಕಲ್ ಇಲ್ಲ, ನಡ್ಕೊಂಡು ಬರುವಂಥ ವಿಶ್ವಾಸಿಗಳಿದ್ದಾರೆ, ನೆಲದಲ್ಲಿ ಕೂತ್ಕೊಳ್ತಾರೆ. ಎಂಥ ಒಂದು ಆರಾಧನೆ, ವಾವ್! ಅಲ್ಲಿ ಕೀಬೋರ್ಡ್ ಬಾರಿಸುವವರು ಇರಲಿಲ್ಲ, ಟಮ್ಕಿ ಚಿಕ್ಕ ಜಲ್ಲರಿ, ಅದರಲ್ಲಿ ಏನು ಚಂದ ತಾಳದಲ್ಲಿ ವರ್ಷಿಪ್ ಆಗ್ತಾ ಇದೆ. ಸೊ ಅಲ್ಲಿಗೆ ಅವರಿಂದ ಕಾಲ್ ಬಂತು, ಇಬ್ಬರು ಸಹೋದರಿಯರು ಮಾತಾಡಿಕೊಂಡು ಬರ್ತಿದ್ರು, ಇಷ್ಟು ಸಮಯ ಬಂದೆವು, ನಾವು ನಮ್ಮ ಕುಟುಂಬಗಳನ್ನು ಬಿಟ್ಟು ಯೇಸುವನ್ನು ನಂಬಿದೆವು,
ಯೇಸುವಿನ ಕಡೆಗೆ ತಿರುಗಿಕೊಂಡೆವು. ಅವರೆಲ್ಲ ಮೇಲೆ ಹೋಗ್ತಾ ಇದ್ದಾರೆ, ನಾವು ಕಷ್ಟದಲ್ಲಿ ಇದ್ದೇವೆ. ಇವತ್ತೊಂದು ದಿವಸ ಹೋಗುವ, ಮತ್ತೆ ನಾವು ಹೋಗುವುದು ಬೇಡ, ನಾವು ಬಿಟ್ಟು ಬಿಡುವ ಅಂತ ಮಾತಾಡಿಕೊಂಡು ಬಂದಾಗ, ಈ ಸಂದೇಶವನ್ನು ನಾನು ಕೊಟ್ಟಾಗ, ಓ ದೇವರೇ, ನಾವು ಯೇಸುವನ್ನು ನಂಬಿದಾಗ ನಮಗೆ ಸಿಕ್ಕಿರುವಂಥದ್ದು ಇದು, ನಮ್ಮ ಕುಟುಂಬದವರಿಗೆ ಅದು ಸಿಗಲಿಲ್ಲ, ನಮಗಾದರೂ ಸಿಕ್ಕಿತಲ್ಲ ಎಂಬ ಸಂತೋಷ ತೃಪ್ತಿಯಿಂದ ಮನೆಗೆ ಹೋಗಿದ್ದಾರೆ. ಈಗಲೂ ಅವರು ಬರ್ತಾ ಇದ್ದಾರೆ. ನನ್ನ ಪ್ರಿಯ ದೇವಜನರೇ, ಹಾಗಾದರೆ ಯೇಸುವನ್ನು ನಾವು ಏನಕ್ಕೋಸ್ಕರ ನಂಬಬೇಕು? ವೈ ಶುಡ್ ವಿ ಬಿಲೀವ್ ಜೀಸಸ್? ವೈ ಶುಡ್ ವಿ ಅಕ್ಸೆಪ್ಟ್ ಜೀಸಸ್ ಕ್ರೈಸ್ಟ್ ಆ್ಯಸ್ ಅವರ್ ಪರ್ಸನಲ್ ಸೇವಿಯರ್? ಯಾತಕ್ಕೋಸ್ಕರ ನಾವು ಯೇಸು ಕ್ರಿಸ್ತನನ್ನು ನಮ್ಮ ಜೀವಿತದಲ್ಲಿ ಅಂಗೀಕರಿಸಬೇಕು? ದೇವರ ವಾಕ್ಯ ಹೇಳ್ತದೆ, 10ನೇ ಅಧ್ಯಾಯ 9ನೇ ವಚನ, ನೀನು ಯೇಸುವನ್ನೇ ನಿನ್ನ ಕರ್ತನೆಂಬುದಾಗಿ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡುವಾಗ ನಿನಗೆ ರಕ್ಷಣೆ ಆಗ್ತದೆ. ಹೃದಯದಿಂದ ನಂಬುವುದರ ಮೂಲಕ ನಿನಗೆ ನೀತಿ ದೊರಕ್ತದೆ, ಅಂದರೆ ನೀನು ನೀತಿವಂತನಾಗ್ತಿ. ಬಾಯಿಂದ ಅರಿಕೆ ಮಾಡುವ ಮೂಲಕ ರಕ್ಷಣೆ ಆಗುತ್ತದೆ. ಏನು? ಯೇಸುವೇ ನನ್ನ ಕರ್ತನು, ಯೇಸುವೇ ನನ್ನ ಒಡೆಯನು, ನನಗೋಸ್ಕರ ಯೇಸು ಸತ್ತು ಉಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಟ್ಟಿಗೆ ಎಬ್ಬಿಸಿ ಪರಲೋಕದಲ್ಲಿ ತಂದೆಯಾದ ದೇವರೊಟ್ಟಿಗೆ ನಮ್ಮನ್ನು ಕ್ರಿಸ್ತನಲ್ಲಿ ಕೂಡಿಸಿದ್ದಾನೆ. ಹಾಗಾದರೆ ಯೇಸುವನ್ನು ನಾವು ಅರಿಕೆ ಮಾಡುವಾಗ ರಕ್ಷಣೆ ಹೊಂದುತ್ತೇವೆ, ಹೃದಯದಿಂದ ನಂಬುವಾಗ ನೀತಿವಂತರಾಗಿ ಹುಟ್ಟುತ್ತೇವೆ, ದೇವರ ನೀತಿವಂತ ಮಕ್ಕಳಾಗಿ ಹುಟ್ಟುತ್ತೇವೆ. ಇದೊಂದು ಭಾಗ. ಬಟ್ ಮೇನ್ ಸ್ಪಾಟ್, ನಾವು ಯಾವಾಗ ನಾವು ದೇವರ ಮಕ್ಕಳಾಗಿ ಹುಟ್ಟುವಾಗ ನಮಗೆ ಸಿಗುವಂಥದ್ದು ಮೇನ್ ಏನು? ದ ಎಟರ್ನಲ್ ಲೈಫ್. ಹಾಗಾದರೆ ಒಬ್ಬ ವ್ಯಕ್ತಿ, ನನ್ನ ಪ್ರಿಯ ದೇವಜನರೇ, ಒಬ್ಬ ವ್ಯಕ್ತಿ ಯೇಸುವನ್ನು ನಂಬುವಾಗ, ಯೇಸುವನ್ನು ಎಕ್ಸೆಪ್ಟ್ ಮಾಡುವಾಗ ಅದಕ್ಕೆ ನೋ ಜಾತಿ ಬಾರಿಲ್ಲ. ಒಂದು ನೆನಪಿಟ್ಟುಕೊಳ್ಳಿ, ಕರ್ತನಾದ ಯೇಸು ಕೇವಲ ಕ್ರೈಸ್ತರ ದೇವರಲ್ಲ, ಭೂಲೋಕದಲ್ಲಿ ನಂಬುವ ಪ್ರತಿಯೊಬ್ಬರ ದೇವರಾಗಿದ್ದಾನೆ. ಆತನು ಫಾರಿನ್ ದೇವರಲ್ಲ, ಭೂಮಿ ಆಕಾಶ ಉಂಟು ಮಾಡಿದ ಸರ್ವಶಕ್ತನಾದ ದೇವರು ಆತನೇ ಆಗಿದ್ದಾನೆ, ಸರ್ವಶಕ್ತನಾದ ದೇವರ ಮಗನಾಗಿದ್ದಾನೆ. ಆತನೇ ದೇವರೆಂಬುದಾಗಿ ಯೋಹಾನನು ಬರೆದ ಸುವಾರ್ತೆಯಲ್ಲಿ ಯೋಹಾನನು ಬರೆದಿದ್ದಾನೆ. ನನ್ನ ಪ್ರಿಯ ದೇವಜನರೇ, ಆದಿಯು ಅಂತ್ಯವಾಗಿರುವ ಆತನು, ಅದ್ಭುತ ಸ್ವರೂಪನ ಆಲೋಚನಕರ್ತನು, ಪರಾಕ್ರಮದ ದೇವರು, ನಿತ್ಯನಾದ ತಂದೆಯು, ಸಮಾಧಾನದ ಪ್ರಭುವಾಗಿರುವ ಯೇಸು ಕ್ರಿಸ್ತನನ್ನು ನಾವು ನಂಬುವಾಗ, ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಯಾವ ದೇವರು ಎಂಬುದಾಗಿ. ಬಟ್ ದಾವಿದನು ಹೇಳ್ತಾನೆ, ಕರ್ತನೇ, ದೇವರಲ್ಲಿ ನಿನಗೆ ಸಮಾನನಾದವನು ಯಾರು ಎಂಬುದಾಗಿ ದಾವಿದನು ತನ್ನ ಕೀರ್ತನೆಯಲ್ಲಿ ಬರೆದಿದ್ದಾನೆ. ಕರ್ತನೇ ದೇವರಲ್ಲಿ, ಅದನ್ನು ಹಾಡ್ತೇವೆ, ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು ಎಂಬುದಾಗಿ. ಅದು ಆತನು ಹೇಳಿದಂಥ ಮಾತು, ದಾವಿದನು ಹೇಳಿದಂಥ ಮಾತು. ಪ್ರವಾದಿಯಾದ ದಾವಿದನು ಆತ್ಮದಲ್ಲಿ ಎದ್ದವನಾಗಿ ದೇವರ ಅಭಿಷೇಕದಲ್ಲಿ ಇರುವಾಗ ಬಂದಂಥ ಮಾತುಗಳು. ಹಾಗಾಗಿ 5ನೇ ಅಧ್ಯಾಯ 24ನೇ ವಚನ ಹೇಳ್ತದೆ, ಏನು ಹೇಳ್ತದೆ ಅಂದರೆ, ನನ್ನ ಮಾತನ್ನು ಕೇಳಿ, ಯೇಸು ಹೇಳ್ತಾ ಇದ್ದಾನೆ, ನನ್ನ ಮಾತನ್ನು ಕೇಳಿ ನನ್ನನ್ನು ಕಳಿಸಿಕೊಟ್ಟಾತನನ್ನು, ಅಂದರೆ ತಂದೆಯಾದ ದೇವರನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ನಿತ್ಯ ಜೀವ. ನಾವು ನಿತ್ಯ ಮರಣದಲ್ಲಿದ್ದೆವು, ಅಂಧಕಾರದ ದೊರೆತನದಲ್ಲಿದ್ದೆವು, ಯೇಸುವನ್ನು ನಂಬಿದೆವು. ಯೇಸು ನಮ್ಮನ್ನು, ತಂದೆಯಾದ ದೇವರು ಈ ಕ್ರಿಸ್ತನಲ್ಲಿ ನಮ್ಮನ್ನು ನರಕದಿಂದ ಎಬ್ಬಿಸಿ ತನ್ನ ಮಗನಾಗಿರುವಂಥ ಕ್ರಿಸ್ತನ ರಾಜ್ಯದೊಳಗೆ ಸೇರಿಸಿದ, ಕಿಂಗ್ಡಮ್ನಲ್ಲಿ ಸೇರಿಸಿದ. ಕಿಂಗ್ಡಮ್, ದಟ್ ಈಸ್ ದ ಕಿಂಗ್ಡಮ್. ಕಿಂಗ್ಡಮ್ನಲ್ಲಿ ಸೇರಿಸಿದ. ಆ ಪ್ರಿಯನಲ್ಲಿ ನಮ್ಮ ಅಪರಾಧಗಳು ಕ್ಷಮಿಸಲ್ಪಟ್ಟು ನಮಗೆ ಬಿಡುಗಡೆ ಆಯಿತು. ಯೇಸು ಕ್ರಿಸ್ತನನ್ನು ನಂಬಿದಾಗ ನಾವು ನರಕದಿಂದ ಪಾರಾದೆವು, ನಿತ್ಯ ಜೀವವನ್ನು, ನಿತ್ಯತ್ವ ನಮ್ಮದು ಪರಲೋಕದಲ್ಲಿ, ನಿತ್ಯ ಜೀವವನ್ನು ನಾವು ಹೊಂದಿಕೊಂಡೆವು. ದ ನಿತ್ಯ ಜೀವ, ಎಟರ್ನಲ್ ಲೈಫ್. ಯೇಸುವನ್ನು ನಂಬುವಾಗ ಮೊದಲು ಸಿಗುವಂಥದ್ದು ನಮಗೆ ನಿತ್ಯ ಜೀವ. ನಂಬಿದಾಗ ದೇವರಾತ್ಮನ ವರಗಳು ನಮಗೆ ದೊರಕುತ್ತದೆ. ನಾವು ನಂಬಿದಾಗ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದೆವು. ಯೇಸುವನ್ನು ನಂಬಿದಾಗ ನಾವು ಪರಲೋಕ ಸಂಸ್ಥಾನದವರಾಗಿ ಮಾರ್ಪಟ್ಟೆವು. ಪರಲೋಕದ ಕುಟುಂಬದ ಒಳಗೆ ನಾವು ಸೇರ್ಪಡೆಯಾದೆವು. ಯಾಕೆ? ನಾವು ದೇವರ ಮಗನಾಗಿ, ಯೇಸು ಕ್ರಿಸ್ತನ ಆತ್ಮ, ಮಗನ ಆತ್ಮ, ಯೇಸು ಕ್ರಿಸ್ತನ ಆತ್ಮದಲ್ಲಿ ಮಗನ ಆತ್ಮವನ್ನು ದೇವರು ನಮ್ಮಲ್ಲಿ ಕಳಿಸಿಕೊಟ್ಟ. ನಾವು ದೇವರ ಮಕ್ಕಳಾಗಿ ಹುಟ್ಟಿದ್ದೆವು.
ಬಟ್ ಈಗ ನಿತ್ಯ ಜೀವದ ಬಗ್ಗೆ ಮಾತಾಡುವ. 6ನೇ ಅಧ್ಯಾಯ 64ನೇ ವಚನದಲ್ಲಿ ಯೋಹಾನನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 54ನೇ ಅದನ್ನು ಓದುವುದಕ್ಕಿಂತ ಮುಂಚೆ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನವನ್ನು ಓದ್ತೇನೆ. ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ ಮತ್ತು ನೀವು ಆತನಲ್ಲಿ ಇದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. ಆತನಲ್ಲಿ ಯಾಕೆ ಕ್ರಿಸ್ತನನ್ನು ನಂಬಬೇಕು ಮತ್ತು ನಂಬಿದಾಗ ಏನು ದೊರಕುತ್ತದೆ? ಶಾಂತಿ, ಸಮಾಧಾನ, ಹಣ, ಆರೋಗ್ಯ ಅದೆಲ್ಲವೂ ನಿತ್ಯ ಜೀವದಲ್ಲಿರುವ ಪ್ಯಾಕೇಜ್. ಅದು ಅದರ ಒಳಗಡೆನೇ ಇದೆ. ನಿತ್ಯ ಜೀವದಲ್ಲಿ ನಾವು ನಿತ್ಯ ಜೀವವನ್ನು ಹೊಂದುತ್ತೇವೆ, ದೇವರ ಮಗನಾಗ್ತೇವೆ. ದೇವರ ಮಗ ಅಂದರೆ ಕರ್ತನಾದ ಯೇಸು ಕ್ರಿಸ್ತನ ಆತ್ಮವನ್ನು ನಾವು ಹೊಂದಿಕೊಂಡ ಮೇಲೆ ಆ ಮಗನ ಆತ್ಮದಲ್ಲಿ ಎಲ್ಲ ಪ್ಯಾಕೇಜ್ ನಮಗೆ ಬಂತು. ಶ್ರೀಮಂತಿಕೆ ಆತ್ಮ, ಆರೋಗ್ಯದ ಆತ್ಮ, ಸಮಾಧಾನದ ಆತ್ಮ, ಐಶ್ವರ್ಯದ ಆತ್ಮ, ಎಲ್ಲವೂ ಆ ಪ್ಯಾಕೇಜ್ ಅದರಲ್ಲಿ ಒಳಗೊಂಡಿದೆ. ಅದಕ್ಕೆ ತಂದೆಯಾದ ದೇವರ ಸರ್ವ ಸಂಪೂರ್ಣತೆ ಕ್ರಿಸ್ತ ಯೇಸುವಿನಲ್ಲಿ ಅವತರಿಸಿ ವಾಸ ಮಾಡ್ತಾ ಇದೆ. ಯಾರಲ್ಲಿ? ಕ್ರಿಸ್ತ ಯೇಸುವಿನಲ್ಲಿ ಅವತರಿಸಿ ವಾಸ ಮಾಡುತ್ತಾ ಇದೆ. ಅದು ಇಲ್ಲಿ ಕ್ರಿಸ್ತನಲ್ಲಿಯೇ, ಬೇರೆ ಎಲ್ಲಿಯೂ ಅಲ್ಲ, ಕ್ರಿಸ್ತನಲ್ಲಿಯೇ ಎಂಬುದಾಗಿ ಆ ಗ್ರಂಥಕರ್ತನು ಬರೆದಿದೆ. ಕ್ರಿಸ್ತನಲ್ಲಿಯೇ ದೇವರ ಸರ್ವಸಂಪೂರ್ಣತೆ, ದೇವರ ಸರ್ವಸಂಪೂರ್ಣತೆ ಕ್ರಿಸ್ತನಲ್ಲಿಯೇ ಇರುವುದು. ಮತ್ತು ಆತನಲ್ಲಿದ್ದುಕೊಂಡೇ, ಬೇರೆಯಲ್ಲಿದ್ದುಕೊಂಡಲ್ಲ, ನೀವು ಆತನಲ್ಲಿದ್ದುಕೊಂಡೇ ಪರಿಪೂರ್ಣತೆಯನ್ನು, ಯಾವ ಪರಿಪೂರ್ಣತೆ? ಆ ಕ್ರಿಸ್ತನ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. ಯಾಕೆ? ಆತನು ಎಲ್ಲ ದೊರೆತನಗಳಿಗೂ ಅಧಿಕಾರಿಗಳು ಶಿರಸ್ಸು. ನೀವು ಆತನಲ್ಲಿಯೇ ಸುನ್ನತೆಯನ್ನು ಹೊಂದಿದ್ದೀರಿ. ವಾಟ್ ಅ ವಂಡರ್ಫುಲ್ ವರ್ಡ್. ಹಾಗಾಗಿ ನನ್ನ ಪ್ರಿಯರೇ, ನಾವು ಯಾತಕ್ಕೋಸ್ಕರ ಕ್ರಿಸ್ತನನ್ನು ಅಂಗೀಕರಿಸಬೇಕು ಮತ್ತು ಒಬ್ಬನಿಗೆ ಸುವಾರ್ತೆ ನಮ್ಮ ಬಳಿಗೆ ಬರುವಾಗ ಸುವಾರ್ತೆಯನ್ನು ಹೇಳುವಾಗ, ನೀವು ಯೇಸುವನ್ನು ನಂಬಿರಿ ನಿಮ್ಮ ಸಾಲ ನೀಗ್ತದೆ, ಯೇಸುವನ್ನು ನಂಬಿರಿ ನಿಮಗೆ ಹಣ ಸಿಗ್ತದೆ, ಅದು ಹೇಳಲಿಕ್ಕೆ ಅಲ್ಲ ಸುವಾರ್ತೆ. ಅದು ಸುವಾರ್ತೆ ಅಲ್ಲ. ಯೇಸುವಿಗೆ ನೀವು ನಿಮ್ಮ ಹೃದಯವನ್ನು ಕೊಡುವಾಗ, ಯೇಸುವನ್ನು ನೀವು ನಂಬುವಾಗ ನಿಮಗೆ ಸಿಗುವಂಥದ್ದು ಎಟರ್ನಿಟಿ, ದ ಎಟರ್ನಲ್ ಲೈಫ್. ಈ ಲೋಕದಲ್ಲಿ ಮುಗಿದ ಮೇಲೆ ಇನ್ನೊಂದು ಲೋಕದಲ್ಲಿ ಹೊಸ ಪ್ರಾರಂಭ ಆಗುತ್ತದೆ. ಈ ಲೋಕದ್ದು ಇಲ್ಲಿ ಕಷ್ಟ ಇರ್ಬೋದು, ಎಲ್ಲ ಇರ್ಬೋದು, ಬಟ್ ಈ ಲೋಕವನ್ನು ಬಿಟ್ಟಾಗಲೇ ಮುಖ್ಯವಾದ ಮೇನ್ ಸಂಗತಿಗಳು 2 ಇದೆ. ಒಂದು ಪರಲೋಕ, ಮತ್ತೊಂದು ನರಕ. ನಾನು ತಿಳುಕೊಂಡಿದ್ದೇನೆ ಸತ್ಯವೇದದ ಅನುಸಾರವಾಗಿ, ಅದನ್ನು ನಾನು ಹೊಂದಿಕೊಂಡಿದ್ದೇನೆ. ಯೇಸುವನ್ನು ನಾನು ನಂಬಿದಾಗ ನರಕದಲ್ಲಿದ್ದ ನನಗೆ ನರಕ 100% ಇತ್ತು. 100% ನಾನು ಇಲ್ಲಿಂದ ದೇಹ ಬಿಟ್ಟ ಕೂಡಲೇ ನರಕನಕ್ಕೆ ಹೋಗಬೇಕಿತ್ತು. ಅದು ದೇವರ ವಾಕ್ಯ ಬರೆದಿದೆ. ಬಟ್ ದೇವರು ನನ್ನನ್ನು ಆ ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಿದ. ಆತನ ಒಬ್ಬನೇ ಮಗನಾಗಿರುವ ಯೇಸು ಕ್ರಿಸ್ತನ ರಾಜ್ಯದೊಳಗೆ, ದ ಕಿಂಗ್ಡಮಿಗೆ ನನ್ನನ್ನು ಸೇರಿಸಿದ. ನಾನು ನಿತ್ಯ ಮರಣದಿಂದ ಪಾರಾಗಿ ನಿತ್ಯ ಜೀವಕ್ಕೆ ಸೇರಿದ. ಅದಕ್ಕೆ ನಾನು ಯಾವಾಗಲೂ ಹೇಳುವುದುಂಟು, ಒಬ್ಬ ವ್ಯಕ್ತಿ ಭೂಲೋಕದಲ್ಲಿ ಒಂದು ಹುಟ್ಟು, ಅವನು ಒಂದು ಸಾರಿ ತಾಯಿಯ ಹೊಟ್ಟೆಯಿಂದ ಹುಟ್ಟುವಂಥ ಹುಟ್ಟಿದರೆ ಅದು ಫಸ್ಟ್ ಜನ್ಮ. ಒಂದೇ ಜನ್ಮ ಆಗಿದ್ದರೆ ಆತನಿಗೆ 2 ಮರಣ ಇದೆ. ಒಂದು ನಿತ್ಯ ಮರಣ, ಒಂದು ಸ್ವಾಭಾವಿಕದ ಮರಣ. ಅದು ದೇವರ ಮಕ್ಕಳಿಗೆ ಹೇಗೆ ಹೇಳ್ತದೆ, ಅವನು ಕ್ರಿಸ್ತನಲ್ಲಿ ನಿದ್ರೆ ಹೋಗುವಂಥದ್ದು ಸ್ವಾಭಾವಿಕವಾದ ಮರಣ. 2ನೇದು ಮರಣ ನಿತ್ಯತ್ವಕ್ಕೂ ನರಕದಲ್ಲಿರ್ತಾನೆ. ಪ್ರಕಟಣೆಯಲ್ಲಿ ಹೇಳ್ತದೆ ಇದು 2ನೇ ಮರಣ. ದೇವರ ಮಕ್ಕಳಿಗೆ 2ನೇ ಮರಣದಲ್ಲಿ ಅವರು ಹೋಗುವುದಿಲ್ಲ. ಅದರಿಂದ ಆ 2ನೇ ಮರಣದಿಂದ ಅವರು ತಪ್ಪಿಸಲ್ಪಟ್ಟಿದ್ದಾರೆ. ಆ ನರಕ ಎಂಬುದು ಸೈತಾನನಿಗೂ ಆತನ ದೂತರಿಗೂ ನೇಮಿಸಲ್ಪಟ್ಟಂಥದ್ದು. ಆದರೆ ಅನೇಕ ಜನರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ನರಕದಿಂದ ತಪ್ಪಬೇಕಾದರೆ ಅವನು ಈ ಭೂಲೋಕದಲ್ಲಿ ತಾಯಿಯ ಹೊಟ್ಟೆಯಿಂದ ಹುಟ್ಟಿದ ಮೇಲೆ ಆತ್ಮದಿಂದ 2ನೇ ಜನ್ಮ ಅವನು ತಾಳಬೇಕು. ಒಂದು ಸಾರಿ ಹುಟ್ಟಿದ ತಾಯಿಯ ಗರ್ಭದಿಂದ, ಅದರ ನಂತರ 2ನೇ ಜನ್ಮ ಕರ್ತನಾದ ಯೇಸುವಿನಿಂದ ಆತ್ಮದಲ್ಲಿ ಹುಟ್ಟುವಂಥ. ಅದಕ್ಕೆ ನಿಕೋದಮ್ಮನಿಗೆ ಹೇಳ್ತಾನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣುವುದಿಲ್ಲ. ಒಂದು ಸಾರಿ ಹುಟ್ಟಿದವನಿಗೆ 2 ಮರಣ, ಒಂದು ನಿತ್ಯ ಮರಣ, ಮತ್ತೊಂದು ಸ್ವಾಭಾವಿಕವಾದ ಮರಣ. ಈ ನಿತ್ಯತ್ವದ ಮರಣ ತಪ್ಪಬೇಕಾದ್ರೆ ಅವನು ಜೀವದಲ್ಲಿರುವಾಗಲೇ ಕರ್ತನಾದ ಯೇಸುವನ್ನು ಅಂಗೀಕರಿಸಬೇಕು. 2 ಸಾರಿ ಹುಟ್ಟಿದವರು ಅವರಿಗೆ ಒಂದೇ ಮರಣ, ಸ್ವಾಭಾವಿಕವಾದ ಮರಣ. ಇಲ್ಲದಿದ್ದರೆ ಕರ್ತನು ಬರುವ ತನಕ ಆತನಿದ್ರೆ ಎತ್ತಲ್ಲಿ ರ್ಯಾಪ್ಚರ್ ಆಗ್ತಾನೆ. ಎಫೆಸ 1ನೇ ಅಧ್ಯಾಯ 20ನೇ ವಚನ ಓದುವಾಗ ನಾವು
ಆತನ ಬಲಿತಿಶಯವು ಎಷ್ಟು ಮಹತ್ತದೆಂಬುದು ಕ್ರಿಸ್ತನಲ್ಲಿ ತೋರಿಬಂದು, ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ಆತನು ಸಮಸ್ತವನ್ನು ಕ್ರಿಸ್ತನ ಪಾದದ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸನ್ನಾಗಿ ನೇಮಿಸಿದನು. ಸಭೆಯು ಆತನ ದೇಹವಾಗಿದೆ. ಆಮೇಲೆ ಕೆಳಗೆ ಅದನ್ನು ಕಂಟಿನ್ಯೂ ಮಾಡ್ತಾ ಬಂದಿದ್ದಾನೆ. 2ನೇ ಅಧ್ಯಾಯ 4ನೇ ವಚನ, ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕ್ರಿಸ್ತನೊಂದಿಗೆ ನಾವು ಸತ್ತೆವು, ಕ್ರಿಸ್ತನೊಂದಿಗೆ ಬದುಕಿದೆವು. ಕ್ರಿಸ್ತನೊಂದಿಗೆ ನಮ್ಮನ್ನು ಬದುಕಿಸಿದ್ದಾನೆ. ಈಗ ನಮ್ಮ ಮೇಲೆ 2ನೇ ಮರಣಕ್ಕೆ ಅಧಿಕಾರ ಇಲ್ಲ. ಹಾಗಾದರೆ ಯೇಸುವನ್ನು ನಂಬಿದಾಗ ಅಲ್ಲಿ ನೋಡಿ 6ನೇ ಅಧ್ಯಾಯ 47ನೇ ವಚನ, 6ನೇ ಅಧ್ಯಾಯ 47ನೇ ವಚನ ಹೇಳ್ತದೆ, ನಂಬಿರುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಯಾರನ್ನು ನಂಬಿರುವವನು? ಕರ್ತನಾದ ಯೇಸುವನ್ನು ಯಾರು ನಂಬುತ್ತಾರಾ ಅವರು ನಿತ್ಯ ಜೀವವನ್ನು ಹೊಂದುತ್ತಾರೆ. ಅದಕ್ಕೆ ಯಾಕೆ ಯೇಸುವನ್ನು ನಂಬಬೇಕು? ಈ ಕ್ವಶನಿಗೆ ಫಸ್ಟ್ ಆನ್ಸರ್ ಇರೋದು ನಿತ್ಯ ಜೀವಕ್ಕಾಗಿ ಯೇಸುವನ್ನು ನಂಬಬೇಕು. ನಿನಗೆ ನಿತ್ಯ ಜೀವ ಬೇಕಾ? ಯೇಸುವೇ ಮಾರ್ಗ. ಯೇಸು ಹೇಳಿದ್ದಾನೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ನನ್ನ ಹೊರತು ಯಾರು ಕೂಡ ತಂದೆಯಾದ ಭೂಮಿ ಆಕಾಶ ಉಂಟು ಮಾಡಿದ ತಂದೆಯಾದ ದೇವರ ಬಳಿಗೆ ಬರಲಿಕ್ಕೇನೇ ಆಗುವುದಿಲ್ಲ, ಬರಲಾರರು ಎಂಬುದಾಗಿ ಹೇಳ್ತಾನೆ. ಹಾಗಾಗಿ ಇಲ್ಲಿ 6ನೇ ಅಧ್ಯಾಯ 14ನೇ ವಚನ, ನನ್ನ ಮಾಂಸವನ್ನು ತಿನ್ನದೆ ನನ್ನ ರಕ್ತವನ್ನು ಕುಡಿಯದಿದ್ದರೆ ನಿಮ್ಮಲ್ಲಿ ಜೀವ ಇಲ್ಲ, ನಿಮಗೆ ನಿತ್ಯ ಜೀವ ಇಲ್ಲ. ದೇವರಿಗೆ ಸ್ತೋತ್ರ. ಆತನ ಸಭೆಯಾಗಿ ನಾವು ಸೇರುವಾಗ ಆತನ ರಕ್ತದಲ್ಲಿಯೂ ಆತನ ಮಾಂಸದಲ್ಲಿ ಆತನ ಭೋಜನದಲ್ಲಿ ನಾವು ಪಾಲನ್ನು ತೆಗೆದುಕೊಳ್ತಾ ಇದ್ದೆ. 10ನೇ ಅಧ್ಯಾಯ 28ನೇ ವಚನ ಹೇಳ್ತದೆ, ಜಾನ್ 10:28, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ಅವುಗಳು ನನ್ನನ್ನು ಬಲ್ಲವು, ಅವುಗಳಿಗೆ ನಾನು ನಿತ್ಯ ಜೀವವನ್ನು ಕೊಡುವೆನು. ಆಗ ಯೇಸು ಶಿಲುಬೆಗೆ ಹೋಗಲಿಲ್ಲ. ನಿತ್ಯ ಜೀವವನ್ನು ಅವುಗಳಿಗೆ, ನನ್ನ ಕುರಿಗಳಿಗೆ ನಾನು ನಿತ್ಯ ಜೀವವನ್ನು ಕೊಡುತ್ತೇನೆ. ಯೇಸು ಕೊಟ್ಟ ನಿತ್ಯ ಜೀವ. ಅದಕ್ಕೋಸ್ಕರ ನಿತ್ಯ ಜೀವ ನಮಗೆ ಕೊಡುವುದಕ್ಕೋಸ್ಕರ ಸರ್ವಲೋಕದ ಪಾಪವನ್ನೆಲ್ಲ ತನ್ನ ಮೇಲೆ ಹೊತ್ತುಕೊಂಡ. ಶಿಲುಬೆ ಮೇಲೆ ಸತ್ತ, ಯಜ್ಞಾರ್ಪಿತನಾದ, ಹೂಣಲ್ಪಟ್ಟ, ಎಬ್ಬಿಸಲ್ಪಟ್ಟ, ಪರಲೋಕಕ್ಕೆ ಹೋದ, ಪವಿತ್ರಾತ್ಮನನ್ನು ಕಳಿಸಿದ. ಯಾರು ಯೇಸುವನ್ನು ಅಂಗೀಕರಿಸಿದರೋ ಅವರ ಒಳಗಡೆ ಪವಿತ್ರಾತ್ಮನೇ ಬಂದ. ಈಗ ಅವರು ನಿತ್ಯ ಜೀವವನ್ನು ಹೊಂದಿದ್ರು. ತಂದೆಯಾದ ದೇವರಿಗೆ ಮಕ್ಕಳಾಗಿ ಹುಟ್ಟಿದ್ರು, ಮಗನಾಗಿ ಹುಟ್ಟಿದ. ಎಂಥ ಒಂದು ಒಳ್ಳೆಯ ಕಾರ್ಯ. ಅದಕ್ಕೆ 1 ಯೋಹಾನ 5ನೇ ಅಧ್ಯಾಯ 11ನೇ ವಚನವನ್ನು ಓದು, 11, 12, 13 ಅದನ್ನು ಓದುವ ಸಮಯ ಆಗ್ತಾ ಬಂತು. ಅದನ್ನು ಓದಿ ನಾನು ಮುಗಿಸ್ತೇನೆ. ಬಟ್ ಮೇನ್ ವಿಷಯ ಏನಂದರೆ, ಯೇಸುವನ್ನು ನಂಬುವಾಗ ನಾವು ಹೊಂದಿಕೊಂಡದ್ದೇನು? ನಿತ್ಯ ಜೀವ ಹೊಂದಿದ ಮೇಲೆ ಈಗ ನಾವು ಆತನಲ್ಲಿ ಜೀವಿಸುವುದು, ಆತನ ಮಕ್ಕಳಾಗಿದ್ದೇವೆ. ಆತನ ಮಕ್ಕಳಿಗೆ ನಾವು ಆತನ ಸ್ವಾಸ್ಥ್ಯವಾಗಿರುತ್ತೇವೆ. ಆತನ ಸ್ವಾಸ್ಥ್ಯಕ್ಕೆ ಏನೆಲ್ಲ ಇದೆ ಅದೆಲ್ಲ ನಮಗೆ ಸಂಬಂಧಪಟ್ಟದ್ದು. ರೋಗ ಗುಣ ಆಯಿತು, ದೇವರ ಮಹಾಪದವಿ ಸಿಕ್ಕಿತು, ಕ್ರಿಸ್ತನಲ್ಲಿ ನಾವು ಆರೋಗ್ಯವಂತ ತಂದೆಗೆ ಹುಟ್ಟಿದ ಆರೋಗ್ಯವಂತ ಮಕ್ಕಳಾಗಿ ಹುಟ್ಟಿದೆವು. ಯಾವ ಕೊರತೆ ನಮ್ಮನ್ನು ಹಿಂಬಾಲಿಸುವುದಿಲ್ಲ, ಯಾವ ದರಿದ್ರ ನಮ್ಮನ್ನು ಹಿಂಬಾಲಿಸುವುದಿಲ್ಲ, ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸ್ತದೆ. ಅದು ನಿತ್ಯ ಜೀವ ಸಿಕ್ಕಿದಾಗೆಲ್ಲ ಫಾಲೋ ಆಗುವಂಥದ್ದು. ಅದಕ್ಕೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಮೊದಲು ತವಕ ಬಡಿರಿ, ಆಗ ಉಳಿದೆಲ್ಲವುಗಳು ನಿಮಗೆ ದೊರೆಯುತ್ತದೆ. ಮೊದಲು ನಿತ್ಯ ಜೀವವನ್ನು ಹೊಂದಿಕೊಳ್ಳಿ, ಬಾಕಿಯೆಲ್ಲ ನಿಮಗೆ ಸಿಗ್ತದೆ. ನಿತ್ಯ ಜೀವವನ್ನು ಹೊಂದದೆ ದೇವರ ಮಗನಾಗದೆ ದೇವರ ವಾಕ್ಯ ಅರ್ಥ ಆಗುವುದಿಲ್ಲ. ಓಕೆ, ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ. ಯಾವ ವ್ಯಕ್ತಿ ಯೇಸುವನ್ನು ಅಂಗೀಕಾರ ಮಾಡಿದನೋ ಅವನಲ್ಲಿ ನಿತ್ಯ ಜೀವ ಉಂಟೆಂಬುದನ್ನು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳು ನಾನು ಬರೆದಿದ್ದೇನೆ. ನಮಗೆ 11ನೇ ವಚನ, ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು, ಆ ಜೀವವು ಆತನ ಮಗನಲ್ಲಿ ಅದೇ ಎಂಬುದೇ. ಯಾವನು ದೇವರ ಮಗನನ್ನು ಅಂದರೆ ಯೇಸುವನ್ನು ಅಂಗೀಕರಿಸುವನೋ ಅವನಿಗೆ ಆ ಜೀವ ಉಂಟು. ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವ ಇಲ್ಲ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 1 ಯೋಹಾನ 5ನೇ ಅಧ್ಯಾಯ 11, 12, 13ರಲ್ಲಿ ಯೇಸುವಿನ ಶಿಷ್ಯನಾದ ಯೋಹಾನನು ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆದದ್ದು. ಇದು ಕೇವಲ ನಾನು ಹೇಳುತ್ತದೆ. ಇದನ್ನು ನಾನು ನಂಬಿದ್ದೇನೆ, ನಾನು ರಕ್ಷಣೆ ಹೊಂದಿದ್ದೇನೆ, ನಿತ್ಯ ಜೀವ ನನಗೆ ಸಿಕ್ಕಿದೆ, ನಿತ್ಯ ಜೀವ ನನ್ನಲ್ಲಿದೆ. ದೇವರ ಮಗನ ಹೆಸರು ನಂಬಿಕೆ ಇಟ್ಟವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನು ಬರೆದಿದ್ದೇನೆ. ನನ್ನ ಪ್ರಿಯ ದೇವಜನರೇ, ನಿತ್ಯ ಜೀವ ಕೊಡುವ ಆತನು ಯೇಸು. ಆತನು ನೀವು ಅಂಗೀಕರಿಸುವಾಗ
ಆತ ನಿಮಗೋಸ್ಕರ ಏರ್ಪಾಡು ಮಾಡಿದ ನಿತ್ಯ ಜೀವ ನಿಮಗೆ ವರ್ಗಾವಣೆ ಆಗುತ್ತದೆ, ನಿಮಗೆ ಸಿಗ್ತದೆ. ಸೊ ಯೇಸುವನ್ನು ನಂಬುವಾಗ ಹಣ ಅಲ್ಲ. ಕೆಲವರು ಹೇಳ್ತಾರೆ ಹಣ ಕೊಟ್ಟು ಕನ್ವರ್ಟ್ ಮಾಡ್ತಾರೆ. ಹಣ ಕೊಟ್ಟು ಕನ್ವರ್ಟ್ ಮಾಡಲಿಕ್ಕೆ ಆಗುವುದಿಲ್ಲ. ಇವತ್ತು ಹಣತೆ ಕೇಳುವರು, ಕೊಂಡೋಗ್ತಾರೆ, ಮತ್ತೆ ಬರುವುದಿಲ್ಲ. ಅವರು ಯೇಸುವನ್ನು ನಂಬಬೇಕು, ಅವರು ಹುಟ್ಟಬೇಕು, ಹೊಸದಾಗಿ ಹುಟ್ಟಬೇಕು, ನಿತ್ಯ ಜೀವವನ್ನು ಹೊಂದಬೇಕು. ಅದು ಹಣ ಕೊಟ್ಟರೆ ಆಗುವುದಿಲ್ಲ. ಅದು ಆಗಬೇಕಾದ್ರೆ ಯೇಸುವನ್ನು ಅವರು ತಮ್ಮ ಸ್ವಂತ ರಕ್ಷಣೆ ಅಂಗೀಕಾರ ಮಾಡಬೇಕು. ಅವರು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರ್ತಾರೆ. ಎಲ್ಲಿ ಕನ್ವರ್ಟ್ ಮಾಡೋದು? ಏನು ಸುಲಭವ? ಯಾರು ಯೇಸುವನ್ನು ನಂಬುತ್ತಾರೆ, ಬರ್ತಾರೆ, ಅವರು ಬಡವರಿದ್ದಾರೆ, ಅವರಿಗೆ ಸಹಾಯ ಮಾಡ್ತಾರೆ. ಚಾರಿಟಿ ಈಸ್ ದ ಮೇನ್ ಹೈ ಪಾಯಿಂಟ್ ಆಫ್ ಜೀಸಸ್ ಕ್ರೈಸ್ಟ್. ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಕ್ರಿಸ್ತನಲ್ಲಿ ನಮ್ಮನ್ನು ನಿರ್ಮಿಸಿದ್ದಾನೆ ದೇವರು. ನಾವು ದೇವರ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ. ಕ್ರೈಸ್ತವರು ಅಂದರೆ ಚಾರಿಟಿ ಮಾಡುವವರು. ಸೊ ಗಾಡ್ ಬ್ಲೆಸ್ ಯು. ದ ಮೇನ್ ವಿಷಯ ಏನಂದರೆ, ಇವತ್ತು ಯೇಸುವನ್ನು ನಂಬಿದಾಗ ನಮಗೆ ಸಿಗುವಂಥದ್ದೇನು? ನಿತ್ಯ ಜೀವ. ಇದು ಯಾವಾಗಲೂ ಗೊತ್ತಿರಲಿ. ನೀವು ಸುವಾರ್ತೆ ಸಾರುತ್ತೀರಾ, ನಿತ್ಯ ಜೀವ ಸಿಗುವಂತೆ ಸುವಾರ್ತೆಯನ್ನು ಸಾರಿರಿ. ರಕ್ಷಣೆ ಹೊಂದಿದ್ದಾರೆ ಅವರಿಗೆ ಅರಿಕೆ ಮಾಡಿ, ನಿನಗೆ ನಿತ್ಯ ಜೀವ ಸಿಕ್ಕಿದೆ, ನೀನು ಈ ಲೋಕಕ್ಕೆ ಸಂಬಂಧಪಟ್ಟವನ್ನಲ್ಲ, ನೀನು ಪರಲೋಕ ಸಂಸ್ಥಾನದವನೆಂಬುದಾಗಿ. ಗಾಡ್ ಬ್ಲೆಸ್ ಯು. ಯು ಆರ್ ಬ್ಲೆಸ್ಸೆಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿತ್ಯ ಜೀವ ದೊರೆತವರೆಲ್ಲ ಸಂತೋಷ ಪಡಿರಿ. ಯಾರಿಗೆ ನಿತ್ಯ ಜೀವ ಸಿಗಲಿಲ್ಲವಾ ಅವರು ರಕ್ಷಣೆ ಹೊಂದಿರಿ. ನೀರಿನಲ್ಲಿ ಮುಳುಗಿ ದೀಕ್ಷಾಸನ ತೆಗೆದುಕೊಳ್ಳಿರಿ. ಪವಿತ್ರಾತ್ಮ ದಾನ ನಿಮಗೆ ಆಗ್ತದೆ. ನೀವು ಆತ್ಮನ ಭಾಷೆಗಳನ್ನು ಮಾತನಾಡ್ತೀರಿ. ಕರ್ತನ ವಾಕ್ಯ ನಿಮಗೆ ಸರಿಯಾಗಿ ಅರ್ಥ ಆಗ್ತದೆ, ನೀವು ಗ್ರಹಿಸಿಕೊಳ್ಬೋದು. ಗಾಡ್ ಬ್ಲೆಸ್ ಯು. ಆಮೆನ್ ಆ್ಯಂಡ್ ಆಮೆನ್. ಯು ಆರ್ ಬ್ಲೆಸ್ಸೆಡ್. ಬಾಯ್.